ಹಲೋ ಗೈಸ್, ಎಲ್ರಿಗೂ ಸ್ವಾಗತ ಗೈಸ್. ಓಕೆನಾ, ನಾನು ತುಂಬ ದಿವಸ ಬಿಟ್ಟು ಮತ್ತೆ ವಿಡಿಯೋಸ್ ಹಾಕ್ತಿದ್ದೇನೆ. ಯಾಕೋ ಮೊದಲು ಆ್ಯಕ್ಟಿವ್ ಇದ್ದಂಗೆ ಯೂಟ್ಯೂಬಲ್ಲಿ ನಾನು ತುಂಬ ಆ್ಯಕ್ಟಿವ್ ಇರಲ್ಲ ಗೈಸ್. ಓಕೆನಾ, ಆ್ಯಕ್ಟಿವ್ ಇಲ್ಲ ತುಂಬ, ಅದಕ್ಕೋಸ್ಕರ ಬೇಜಾರಾಯಿತು. ನನಗೆ ಹುಷಾರಿರಲಿಲ್ಲ, ಹಾಗೆ ಎಕ್ಸಾಮ್ಸ್ ಕೂಡ ಇದ್ದು, ಅದಕ್ಕೋಸ್ಕರ ಓದ್ಕೊತಾನೆ ಇದ್ದೆ. ಹಾಗೆ ನೆನ್ನೆ ಮೊನ್ನೆಯಿಂದನೂ ಕೂಡ ಹುಷಾರಿರಲಿಲ್ಲ. ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೇನೆ ನೆನ್ನೆನೇ, ಅಂದರೆ ಸೆಪ್ಟೆಂಬರ್ 4ಗೆ ವಿಡಿಯೋ ಹಾಕ್ತೀನಿ ಅಂತ. ಆದರೆ ಸೆಪ್ಟೆಂಬರ್ 5 ಆಗ್ತಾಯಿದ್ದೇನೆ. ಯಾಕಪ್ಪ ಅಂತಂದರೆ ನೆನ್ನೆಯಿಂದ ಸ್ವಲ್ಪ ಜ್ವರ ಬಂದಿತ್ತು, ಅದಕ್ಕೋಸ್ಕರನೇ. ಇವತ್ತಿನ ವಿಡಿಯೋ ಏನು ನೋಡ್ತೀವಿ ಅಂತಂದರೆ, ನಿಮ್ಗೆ ಆಲ್ರೆಡಿ ಎಲ್ಲದೂ ಗೊತ್ತಾಗಿರುತ್ತೆ. ಅದು ಒನ್ ಟ್ಯಾಪ್ ಟ್ರಿಕ್ಸ್ ನೋಡಿ. ಫಸ್ಟ್ ನೀವು ಸೆನ್ಸಿಟಿವಿಟಿನ ಇಷ್ಟು ಇಟ್ಕೋಬೇಕು. ನಾನು ತೋರಿಸ್ತೀನಿ ಇಲ್ಲ ಕೇಳಿ, ಹುಡುಗಕ್ಕೆ ಬಂದೆ ನಾನು, ಅದಕ್ಕೋಸ್ಕರನ. ಓಕೆನಾ, ಸೆನ್ಸಿಟಿವ್ ಎಲ್ಲ ಕರೆಕ್ಟಾಗಿ ಇಟ್ಕೋಬೇಕು. ಓಕೆನಾ, ಇಷ್ಟು ಇಟ್ಕೊಳ್ಳಿ ನೋಡಿ, ರೆಡ್ ನೋಡ್ಕೊಳ್ಳಿ. ಇಷ್ಟೆಲ್ಲ ಸೆನ್ಸಿಟಿವಿಟಿ ಕರೆಕ್ಟಾಗಿ ಇಟ್ಕೊಳ್ಳಿ ಗೈಸ್. ಓಕೆನಾ, ಇಷ್ಟೆಲ್ಲ ಇಟ್ಕೊಂಡ ತಕ್ಷಣ ನಿಮಗೆ ಒನ್ ಟ್ಯಾಪ್ ಹೊಡೆಯೋದು ಈಸಿಯಾಗಿ ಬರಲ್ಲ. ಆದರೆ ಅಪರೂಪಕ್ಕೆ ಒಂದೊಂದ್ಸಲಿ ಒನ್ ಟ್ಯಾಪ್ ಬೀಳುತ್ತೆ. ಅದನ್ನು ನಾನು ನಿಮಗೆ ಈಸಿಯಾಗಿ ಕಲಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಓಕೆನಾ, ಸೊ ಇನ್ನೂ 2 ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 350 ಸಬ್ಸ್ಕ್ರೈಬರ್ಸಿಗೆ ಒಂದು ಸ್ಪೆಷಲ್ ಮಾಡೋಣ ಏನಾದ್ರು ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ, ಸೊ ಬನ್ನಿ, ಇವಾಗ ಬಂದಿದ್ದೀವಿ. ಇವಾಗ ನಾನು ತೋರಿಸ್ತೀನಿ ನೋಡಿ, ಆಡಿ ಸೇಮ್ ಅದೇ ಥರ ನೀವು ಮಾಡ್ಬೇಕು ನೋಡಿ. ಈ ಥರ ಹಿಂಗೆ ಹೊಡಿಬೇಕು ನೋಡಿ, ಅಲ್ಲಿ ಒಂದು ಹೆಡ್ ಬಿಟ್ಟು. ಓಕೆನಾ, ಈ ಥರ ಹೆಡ್ ಬೀಳುತ್ತೆ. ಅದಕ್ಕೋಸ್ಕರನೇ ನೀವು ಸೆನ್ಸಿಟಿವಿಟಿ ನೋಡಿ ಇಷ್ಟು ಇಟ್ಕೋಬೇಕು, ಕರೆಕ್ಟಾಗಿ ಇಷ್ಟು ಇಟ್ಕೊಳ್ಳಿ. ಮಿಕ್ಕಿದೆಲ್ಲ 0ನೇ ಇಟ್ಕೊಳ್ಳಿ. ಒಂದೊಂದು ಫೋನಿಗೆ ಒಂದೊಂದು ಥರ ಇರುತ್ತೆ, ಆದರೆ ನೀವೆಲ್ಲ ಇಷ್ಟು ಇಟ್ಕೊಂಡ್ರೆ ಕರೆಕ್ಟ್ ಅಂತ ಹೇಳಿದೆ ನೋಡಿ. ಇಲ್ಲೊಂದು ಹೆಡ್ ಶಾಟ್ ಬಿಟ್ಟು ನೋಡಿ, ಇಲ್ಲೊಂದು. ಓಕೆನಾ, ಈ ಥರ ಹೆಡ್ ಶಾಟ್ ಬೀಳ್ತಾನೆ ಇರುತ್ತೆ. ನೀವು ಒಂಚೂರು ಮೇಲ್ಗಡೆ ಡ್ರ್ಯಾಗ್ ಮಾಡಬೇಕು. ಮೇಲ್ಗಡೆ ಡ್ರ್ಯಾಗ್ ಮಾಡಿದರೆ ಆರಾಮಾಗಿ ಹೆಡ್ ಶಾಟ್ ಹೊಡಿಬೋದಾಗ. ಓಕೆನಾ, ಸೊ ಇನ್ನೂ 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಈ ಥರ ಡ್ರ್ಯಾಗ್ ಮಾಡಬೇಕು. ಈ ಥರ ಡ್ರ್ಯಾಗ್ ಮಾಡಿದಾಗ ಒನ್ ಟ್ಯಾಪು ಜಾಸ್ತಿ ಬೀಳುತ್ತೆ ಗೈಸ್. ಓಕೆನಾ, ಸೊ ನಾನು ಇದು ಫೀಲ್ಡಲ್ಲಿ ಹೋಗ್ಬಿಟ್ಟು ಆಡ್ ತೋರ್ಸೋಣ ಅಂತ ಹೇಳ್ಬಿಟ್ಟು ನನಗೆ ಹೋಗ್ತೀನಿ. ಆದರೆ ನನಗೆ ಅಲ್ಲಿ ಅಷ್ಟೊಂದು ಪ್ರಾಕ್ಟೀಸ್ ಇರಲಿಲ್ಲ, ಅದಕ್ಕೋಸ್ಕರನೇ ಕೆಲವೊಂದು ಒನ್ ಟ್ಯಾಪ್ ಬಿದ್ದು, ಇನ್ನು ಕೆಲವೊಂದು ಬಾಡಿನೇ ಬಿದ್ದು. ಸೊ ಅದಕ್ಕೋಸ್ಕರ ಬೇಜಾರಾಗ್ಬಿಡ್ರಿ ನೋಡಿ. ಈ ಥರ ನೀವು ಜಾಸ್ತಿ ಮಾಡಿ ಅಂತಂದರೆ ನಂತರ ಓಸಿಕೆಲ್ ಎತ್ತೋದನ್ನು ಕಲ್ತ್ಕೊಳ್ಳಿ. ಓಕೆನಾ, ಓಸಿಕೆಲ್ ಎತ್ತೋದನ್ನು ಜಾಸ್ತಿ ಕಲ್ತ್ಕೊಂಡ್ರೆ ಒಂಥರ ಅದು ರ್ಯಾಂಕ್ ಆಡಬೇಕಾದ್ರೆ ರ್ಯಾಂಕ್ ಒಂಚೂರು ಜಾಸ್ತಿ ಆಗುತ್ತೆ. ಯಾಕೆನಾ, ಈ ಥರ ಓಸಿಕೆಲ್ ಎತ್ತೋದನ್ನು ಜಾಸ್ತಿ ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆನಾ, ನೋಡಿ ಇಲ್ಲಿ ಒಂಚೂರು ಮೇಲ್ಗಡೆ ಡ್ರ್ಯಾಗ್ ಮಾಡಬೇಕಿತ್ತು ಒಂದೊಂದ್ಸಲಿ. ಜಾಸ್ತಿ ನೀವು ಇದು ಟ್ರೈನಿಂಗಿಂತ ಕಷ್ಟಮ್ ಜಾಸ್ತಿ ಆಡಿ. ಯಾಕಂತಂದರೆ ಈ ಟ್ರೈನಿಂಗಲ್ಲಾದರೆ ನೋಡಿ ಈ ಥರ ಬರ್ತಿರ್ತಾರೆ, ನಿಮಗೆ ಕರೆಕ್ಟಾಗಿ ಫುಲ್ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ, ಏನಾಗಲ್ಲ. ಓಕೆನಾ ಗೈಸ್, ಅದಕ್ಕೋಸ್ಕರನೇ ನೀವು ಕಷ್ಟ ಮಾಡಿ ಏನಂತಂದರೆ ಒಂದು ರೌಂಡು ನಿಮ್ಮ ಫ್ರೆಂಡನ್ನ ನಿಲ್ಲಕ್ಕೆ ಹೇಳಿ, ನಿಂತುಬಿಟ್ಟು ಓಕೆನಾ, ಇದನ್ನೋ ಬಾಡಿನೇ ಬಿತ್ತು. ಓಕೆನಾ, ಒಂದು ಕಡೆ ನಿಲ್ಲಕ್ಕೆ ಹೇಳಿ, ನೀವು ಓಡ್ಕೊಬಂದು ಡ್ರ್ಯಾಗ್ ಮಾಡಿ ಹೊಡೀರಿ. ಹೆಡ್ಡಿಗೆ ಗುರಿ ಹೊಡಿಬೇಡ್ರಿ. ಹೆಡ್ಡಿಗೆ ಗುರಿ ಹೊಡೆದ್ರೆ ನಮ್ಮ ಅಮ್ಮರನಾಗ ಹೇಳ್ತಿದ್ದೀನಿ, ನಿಮ್ಗೆ ಏನು ಒನ್ ಟ್ಯಾಪ್ ಹೊಡೋದು ಪ್ರಾಕ್ಟೀಸ್ ಆಗಲ್ಲ. ಓಕೆನಾ, ಅದಕ್ಕೋಸ್ಕರನೇ ಹೆಡ್ಡಿಗೆ ಗುರಿ ಹೊಡಿಬೇಡಿ. ಡ್ರ್ಯಾಗ್ ಮಾಡ್ಕೊಂಡು ಮೇಲ್ಗಡೆ ಡ್ರ್ಯಾಗ್ ಮಾಡಿ. ಒಂಚೂರು ಮೇಲ್ಗಡೆ ಡ್ರ್ಯಾಗ್ ಮಾಡಿದ್ರೆ ನೀವು ಆರಾಮಾಗಿ ಹೊಡಿಬೋದು. ಯಾವುದೇ ರೀತಿ ಪ್ರಾಬ್ಲಮ್ ಅಂತೂ ಇರೋದೇ ಇಲ್ಲ. ಓಕೆನಾ, ಆರಾಮಾಗಿ ಡ್ರ್ಯಾಗ್ ಮಾಡಿ. ಓಕೆನಾ, ಇಲ್ಲಿ ಬುಲೆಟ್ ಫೈರ್ ಮಾಡ್ತೀರಾ, ಹಿಂಗೆ ಮೇಲೆ ಮಾಡಿ. ಜಾಸ್ತಿ 4 ಫಿಂಗರ್ ಪ್ಲೇಯರ್ಸ್ಗೆ ಇದು ಒನ್ ಟ್ಯಾಪ್ ಹೊಡೆಯೋದು ದೊಡ್ಡ ಕಷ್ಟ ಏನಲ್ಲ, ಆರಾಮಾಗಿ ಹೊಡಿಬೋದು ಒನ್ ಟ್ಯಾಪ್ನ. ಯಾರಂತಂದರೆ 4 ಫಿಂಗರ್ ಪ್ಲೇಯರ್ಸು ಅವರೆಲ್ಲ ಹೊಡಿಬೋದು. ಅವ್ರಿಗೆ 4 ಫಿಂಗರ್ ಸಪೋರ್ಟ್ ಇರೋದ್ರಿಂದ ಹೊಡಿಬೋದು ಅವರು. ಓಕೆನಾ, ನೀವು ಆದಷ್ಟು 4 ಫಿಂಗರೆಲ್ಲ ನೋಡಿ, ಇಲ್ಲಿ ಹೆಂಗೆ ಬಿತ್ತು ಟ್ಯಾಪು ಇದೆ. ಓಕೆನಾ, ನೀವು ಆದಷ್ಟು 4 ಫಿಂಗರಲ್ಲಿ ಆಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಓಕೆನಾ, ಆಡೋಕ್ಕೆ ಟ್ರೈ ಮಾಡಿದ್ರೆ ನೋಡಿ, ಇಲ್ಲಿ ನಂದಾರು ಸಿಕ್ಕಿರ್ತದ. ಏನಂತಂದ್ರೆ ಆಡೋಕ್ಕೆ ಟ್ರೈ ಮಾಡಿದ್ರೆ ನಿಮಗೆ ಒಂಥರ ಚೆನ್ನಾಗಿರುತ್ತೆ ಗೈಸ್. ಓಕೆನಾ, 4 ಫಿಂಗರಲ್ಲಿ ಆಡಿದ್ರೆ ನೀವು ಈ ಥರ ಎಲ್ಲ ವಿಡಿಯೋ ನೋಡ್ಕೊಂಡು ಒನ್ ಟ್ಯಾಪ್ ಕಲಿಬೇಕಾಗೇ ಇಲ್ಲ, ಆರಾಮಾಗಿ ಹೊಡಿಬೋದು ಮೇಲ್ಗಡೆ ಡ್ರ್ಯಾಗ್ ಮಾಡಿ. ಓಕೆನಾ, ಸೊ 2 ಫಿಂಗರ್ಸ್ ಪ್ಲೇಯರ್ಸ್ಗೆಗೋಸ್ಕರ ಈ ವಿಡಿಯೋ. ಓಕೆನಾ, 4 ಫಿಂಗರ್ಸ್ ಪ್ಲೇಯರ್ ಏನೋ ಆರಾಮಾಗಿ ಹೊಡಿಬೋದು ಅವರು. ಓಕೆನಾ, ಆದರೆ 2 ಫಿಂಗರ್ಸ್ ಪ್ಲೇಯರ್ಸ್ಗೆಲ್ಲ ಇನ್ನೂ ತುಂಬ ಜನ ಈಗ ಫ್ರೀ ಫೈರ್ ಆಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ, ಅದಕ್ಕೋಸ್ಕರ ಅವ್ರಿಗೆಲ್ಲ ಆಡೋಕ್ಕೆ ಬರ್ತಿರೋಲ್ಲ ಗೈಸ್. ಓಕೆನಾ, ಆ್ಯಂಡ್ ಹಂಗೆ ಬಂದ್ಬಿಟ್ಟು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ID ಸೆಲ್ಲಿಂಗ್ ಗ್ರೂಪ್ಗೆ ಯಾರ್ಯಾರು ಜಾಯ್ನ್ ಆಗಿಲ್ಲ ಬೇಗ ಹೋಗಿ ಜಾಯ್ನ್ ಆಗಿ. ಓಕೆನಾ, 100 ಅಲ್ಲೂ ಕೂಡ ಅಲ್ಲಿಗ 500 ಸಬ್ಸ್ಕ್ರೈಬರ್ಸ್ ಆಗೋ ತನಕ ಅಲ್ಲಿ ಗಿವ್ ಅವೇ ಮಾಡ್ತೀನಿ. ಹೆಂಗಂತಂದರೆ ಏನಂತಂದರೆ ಒಂದೊಂದು ಒಂದೊಂದು ನೋಡಿ, ಈ ಥರ ಒಂದು ಹೆಡ್ ಬಿತ್ತು ನೋಡಿ. ಒಂದೊಂದು ಒಂದೊಂದು ಗ್ರೂಪ್ ಲಿಂಕ್ ಕೊಟ್ಟು ಅದರಲ್ಲಿರೋ ಮೆಂಬರ್ಸ್ನ ನಮ್ಮ ಗ್ರೂಪಿಗೆ ಆ್ಯಡ್ ಮಾಡಿ ಅಂಥೇಳಿ. ನೀವು ಎಷ್ಟು ಮೆಂಬರ್ಸ್ನ ಆ್ಯಡ್ ಮಾಡ್ತೀರೋ ಯಾವ್ದಾದ್ರು ಒಂದು ಗ್ರೂಪ್ ಲಿಂಕ್ ಕೊಡ್ತೀನಿ. ನೀವು ಎಷ್ಟು ಮೆಂಬರ್ಸ್ನ ಆ್ಯಡ್ ಮಾಡ್ತೀರೋ ಅಷ್ಟು ರೂಪೀಸ್ ರೆಡೀಮ್ ಕೋಡ್ ಕೊಡ್ತೀನಿ ನಿಮಗೆ. ಓಕೆನಾ, ಸೊ ಈ ಥರ ಇವಾಗ ಮಾಡ್ತಾ ಇರ್ತೀನಿ. ಅಲ್ಲಿ ನಿಮ್ಗೆ ಏನಾದ್ರು ಬೇಕಂತಂದರೆ, ಇಲ್ಲಾಂತಂದ್ರೆ ಅವಾಗವಾಗ ಅಲ್ಲಿ ರೆಡೀಮ್ ಕೋಡ್ ಕಳಿಸ್ತಾ ಇರ್ತೀನಿ. ನೀವು ಆರಾಮಾಗಿ
ತಗೋಬೋದು. ಗಿವ್ ಅವೇಲಿ ಯೂಟ್ಯೂಬಲ್ಲಿ ಗಿವ್ ಅವೇ ಮಾಡಿದ್ರೆ ವಿನ್ ಆದವ್ರಿಗೆ ಅಷ್ಟೇ ಸಿಗುತ್ತೆ. ಅಲ್ಲಿ ಹಂಗಲ್ಲ, ಯಾರು ಬೇಕಾದ್ರೂ ತಗೋಬೋದು. ತಗೊಂಡವ್ರೆ ಗಿವ್ ಅವೇ ವಿನ್ನರ್ ಆಗೋದು. ಇಲ್ಲಿ ಗಿವ್ ಅವೇ ವಿನ್ನರ್ ಅಷ್ಟೇ ತಗೋಬೇಕು, ಓಕೆನಾ. ಈ ಥರ ಇದೆ ಯೂಟ್ಯೂಬಲ್ಲಿ, ಓಕೆನಾ. ಸೊ ಈ ಥರ ಸೆನ್ಸಿಟಿವಿಟಿ ಎಲ್ಲ ಇಟ್ಕೊಳ್ಳಿ, ಓಕೆನಾ. ತುಂಬ ಜನ ಇದನ್ನ ಸೆನ್ಸಿಟಿವ್ ಇಟ್ಕೊಂಡ ತಕ್ಷಣ ಒನ್ ಟ್ಯಾಪ್ ಹೊಡೆದೇ ಬಿಡುತ್ತೆ ಅಂತ ಅನ್ಕೊಂಬಿಡಿ, ಓಕೆನಾ. ಒನ್ ಟ್ಯಾಪ್ ಹೊಡೆಯೋಕೆ ಬಂದೇ ಬಿಡಲ್ಲ ಒಂದೇ ಸರಿಗೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಇತ್ತೀಚೆಗೆ ತುಂಬ ಜನ ಫ್ರೀ ಫೈರು ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರನೇ ನಾನು ಹೇಳ್ಕೊಡ್ತಿರೋದನ್ನ ಟ್ರಿಕ್ಸ್ಗಳನ್ನ, ಓಕೆನಾ. ಇನ್ಮೇಲೆ ಇಂಥ ಟ್ರಿಕ್ಸ್ಗಳೆಲ್ಲ ತುಂಬ ಇದ್ದಾವೆ. ಅದನ್ನೆಲ್ಲ ನಾನು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ನೀವು ಸಪೋರ್ಟ್ ಮಾಡಬೇಕು ಆದಷ್ಟು ಬೇಗ. 350 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ. ಇನ್ನೊಂದು 8 ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿಬಿಟ್ರೆ 350 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ. ಗ್ರೂಪಿಗೆ ಜಾಯ್ನ್ ಆಗಿ ಬೇಗ, ಓಕೆನಾ. ಗ್ರೂಪಿಗೆ ಜಾಯ್ನ್ ಆದರೆ ನೋಡಿ ಇಲ್ಲೊಂದು ಹೆಂಗೆ ಬಿತ್ತು ಪಟ್ ಶಾರ್ಟ್ ನನಗೆ, ಓಕೆನಾ. ಈ ಥರ ಬಚ್ಚಿಟ್ಕೊಂಡು ನೋಡಿ, ಅದು ಚೆನ್ನಾಗಿರುತ್ತೆ ಗೈಸ್, ಓಕೆನಾ. ಬಚ್ಚಿಟ್ಕೊಂಡು ಮೇಲೆ ಏನು ಮಾಡಿ ಹೊಡೆದ್ರೆ ಅದು ಕೂಡ ಹೆಡ್ ಬೀಳುತ್ತೆ. ಅಥವಾ ಮೇಲೆ ಜಂಪ್ ಮಾಡಿ ಅವ್ರ ಹೆಡ್ ಕೆಳಗಡೆ ಇರುತ್ತಲ್ಲ, ಅವಾಗ ಹೊಡೆದ್ರೂ ಒನ್ ಟ್ಯಾಪ್ ಬೀಳುತ್ತೆ. ಈ ಥರ, ಓಕೆನಾ. ನೀವು ಎದ್ರಲ್ಲಾರು ಒನ್ ಟ್ಯಾಪ್ ಹೊಡಿಬೋದು, ಓಕೆನಾ. ಫಸ್ಟ್ ಒನ್ ಟ್ಯಾಪ್ ಹೊಡೆದನ್ನ ಕಲ್ತ್ಕೊಂಡ್ರೆ ನೀವು ಯಾವ್ದ್ರಲ್ಲಾರು ಹೊಡಿಬೋದು. ನಿಮ್ಗೆ ಅದು ಕಷ್ಟನೇ ಇರಲ್ಲ, ಓಕೆನಾ. ಫಸ್ಟ್ ನೀವು ಒನ್ ಟ್ಯಾಪ್ ಹೊಡೆದನ್ನ ಕಲ್ತ್ಕೋಬೇಕು. ಆ್ಯಂಡ್ ಹಂಗೆ ID ಸೆಲ್ಲಿಂಗ್ ಗ್ರೂಪ್ ಯಾರು ಬೇಗ ಅಲ್ಲಿ 300 ಮೆಂಬರ್ಸ್ನ ಕಂಪ್ಲೀಟ್ ಮಾಡಿ, ಆಮೇಲೆ 350 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ರೆ ಅಂತಂದರೆ ಅಲ್ಲಿ ನಾನು 800 ರುಪೀಸ್ ರೆಡೀಮ್ ಕೋಡಲ್ಲಿ ಕಳಿಸ್ತೀನಿ, ಓಕೆನಾ. ಯಾರು ಬೇಕಾದ್ರೂ ತಗೋಬೋದು. ಆದರೆ ಏನೆಲ್ಲ ನೋಡಿ, ಈ ಥರ ಎಲ್ಲ ಸೆನ್ಸಿಟಿವ್ ಎಲ್ಲ ಕರೆಕ್ಟಾಗಿ ಇಟ್ಕೋಬೇಕು. ನೀವು ಸೆನ್ಸಿಟಿವಿಟಿ ಎಲ್ಲದು ಕರೆಕ್ಟಾಗಿ ಇಟ್ಕೊಂಡ್ರೆ ಆರಾಮಾಗಿ ಕಲಿಬೋದು. ನೋಡಿ, ನಾನು ಜಾಸ್ತಿ ಟ್ರೈನಿಂಗಲ್ಲೇ ಪ್ರಾಕ್ಟೀಸ್ ಮಾಡೋದು. ನೀವು ಜಾಸ್ತಿ ಕಸ್ಟಮರ್ ಪ್ರಾಕ್ಟೀಸ್ ಮಾಡಿ, ಟ್ರೈನಿಂಗಲ್ಲಾದ್ರೆ ಈ ಥರ ಹೊಡೆದೋಡು ಸಾಯಿಸ್ಬಿಡ್ತಾರೆ. ಅದಕ್ಕೋಸ್ಕರ ಏನಾಗುತ್ತೆ ಅಂತಂದರೆ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಆಗಲ್ಲ ನನಗೂ. ಅದಕ್ಕೋಸ್ಕರ ಕರೆಕ್ಟಾಗಿ ತೋರ್ಸೋಕ್ಕೆ ಆಗಿಲ್ಲ. ನೀವು ಹೆಂಗೆ ಮಾಡಿ ಅಂತಂದರೆ ನಿಮ್ಮ ಫ್ರೆಂಡ್ಸನ್ನ ಒಂದು 3 ರೌಂಡು ಅವ್ರಿಗೆ ಒಂದು ಕಡೆ ನಿಂತ್ಕೊಳಕ್ಕೆ ಹೇಳಿ. ಆಮೇಲೆ ನೀವು ಬಂದು ಸ್ಟ್ರೇಟಾಗಿ ಗೇಮ್ ಹೊಡೆದು ಹೊಡಿಬೇಡಿ, ಒಂಚೂರು ಮೇಲೆ ಡ್ರ್ಯಾಗ್ ಮಾಡಿ ಹೊಡೀರಿ, ಓಕೆನಾ. ಮೇಲೆ ಡ್ರ್ಯಾಗ್ ಮಾಡಿ ಹೊಡೆದು ಒಂದು 3 ರೌಂಡ್ ಹಾಗೆ ಮಾಡಿ. ಅವಾಗ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಆಮೇಲೆ ಹೇಳಬೇಕು, ಮಗ ನೀನು ನಾರ್ಮಲಾಗಿ ಬರ್ತಿದ್ದಿಲ್ಲ, ಆ ಥರನ ಬಾ, ನಾನು ನೋಡಿದ್ದೀನಿ ಅಂಥೇಳಿ ಅವಾಗ ಹೊಡಿಬೇಕು. ಅವಾಗ ಏನಾದ್ರು ಬಂತಂತಂದರೆ ಬಂತಂತಂದರೆ ಪದೇ ಕಷ್ಟ ಮಾಡೋಕೆ ಹೋಗ್ಬೇಡಿ. ಒಂದು ಸಲ ಬಂತಂತಂದರೆ ಇನ್ನೊಂದು ಸಲ ಕಷ್ಟ ಮಾಡಿ. ಆಮೇಲೆ ಒಂದು ಸಲ ಟ್ರೈನಿಂಗಿಗೆ ಬಂದು ಪದೇ ಪ್ರಾಕ್ಟೀಸ್ ಮಾಡ್ತಾರೆ. ಆಮೇಲೆ CS ರ್ಯಾಂಕರ ಬೇರೆ ರ್ಯಾಂಕರ ಪುಷ್ ಮಾಡೋಕೆ ಹೋಗಿ, ಓಕೆನಾ. ಅಷ್ಟೇ ಗೈಸ್, ವಿಡಿಯೋ. ಟೇಕ್ ಕೇರ್, ಟಾಟಾ, ಬೈ ಬೈ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ID ಸೆಲ್ಲಿಂಗ್ ಗ್ರೂಪ್ಗೆ ಜಾಯ್ನ್ ಆಗಿ.